ಬೆಂಗಳೂರಿಗೆ ಬರ್ತೀರಾ, ಓಕೆ, ನಾವಂದ್ರೆ ರಿಯಾಲಿಟಿ ಶೋಸ್ ಮಾಡ್ತೀರಾ, ಆಮೇಲೆ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ಹೋಗ್ತೀರಾ, ವಿನ್ನರ್ ಆಗ್ತೀರಾ. ಇಷ್ಟೆಲ್ಲ ಜನರ ಪ್ರೀತಿ ನಿಮಗೆ ಸಿಗುತ್ತೆ. ಜೊತೆಗೆ ಈಗಂತೂ ಎಲ್ಲ ಕಾರ್ಯಕ್ರಮವೂ ಕೂಡ ಗಿಲ್ಲಿಯವ್ರು ಇಲ್ಲದೆ ಆಗ್ತಾ ಇಲ್ಲ. ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಗಿಲ್ಲಿಯವರೇ ಇರಬೇಕು ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಜೀವನದಲ್ಲಿ ಚೆನ್ನಾಗೇ ಆಗ್ತಾ ಇದೆ. ಜೊತೆ ಮದುವೆ ಯಾವಾಗ? ನೋಡುವ, ಅದೇ ಇನ್ನೊಂದು 2-3-4 ವರ್ಷ ಆಗಲಿ. ಆದಮೇಲೆ ನಿಮ್ಮನ್ನೇನು ಕರಿದೇನೆ ಇದ್ದಾನ, ನಿಮ್ಮನ್ನು ಕರಿತೀನಿ. ಬನ್ನಿ, ಅಕ್ಷತೆಗ ಮುಯಿಗಿ ಹಾಕ್ಬಿಟ್ಟು ಊಟ ಗಿಟ ಮಾಡ್ಕೊ ಹೋಗಿ. ಇನ್ನೇನು ಸುಮ್ಮನೆ ಬೊಕ್ಕೆ ಗಿಕ್ಕೆ ಎಲ್ಲ ತರಬೇಡ್ರಿ, ಸುಮ್ಮನೆ ವೇಸ್ಟ್ ಆಯ್ತವೆ. ಮುಯಿ ಕೊಟ್ರೆ ಅಟ್ಲೀಸ್ಟ್ ದುಡ್ಡಾರ ಆಯ್ತದೆ. ಬೊಕ್ಕೆ ಕೊಟ್ರೆ ಈಸಿ ಸುಮ್ಮನೆ ಸಂದ ಹೊತ್ತಿಗೆ ಇಡ್ಬೇಕಾಯ್ತದೆ. ಇಲ್ಲೇ ನೋಡ್ಬೇಕು, ನೋಡುವ ನಿಧಾನಕ್ಕೆ ನೋಡುವ. ಮನೆ ಎಲ್ಲಾರು ನೋಡ್ಬಿಟ್ಟು ಹುಡುಗಿನ ಮದುವೆ ಎಲ್ಲ ಒಪ್ಕಂದೆ ಮದುವೆ ಆಗೋದು. ಒಂದ್ ಕೆಲಸ ಮಾಡಿ ತುರುಕ್ ಬಿಡ್ರಿ ಅತ್ತಾಗ ಬಾಯಿಗೆ. ಅಯ್ಯೋ, ಇಲ್ಲಿ ಇಟ್ಕೊಂಡ್ರೆ ನನಗೂ ಅಲ್ಲಿ ಹಿಡ್ಕಲ್ಲ ಅಂದ್ಬಿಟ್ಟು ಹಿಡ್ಕತೀರಿ, ಬತ್ತ ಇಲ್ಲಿಗೆ ಬರ್ತದೆ ಅಷ್ಟೇ. ಋಣ ಸಂಬಂಧ ಎಲ್ಲಿ ಇರ್ತದೆ ಅಲ್ಲಿ ಆಗೋದಷ್ಟೇ. ಅಂದ್ರೆ ಈ ಕಡೆ ಇವಾಗ ನಮ್ಮ ಸೈಡ್ ಅವರ ಅಥವಾ ಕ್ವಶನ್ ಖಾಲಿ ಆಗಿಲ್ಲ, ಇನ್ನು ತುಂಬಾ ಇದೆ ಕ್ವಶನ್. ನಮ್ ಸೈಡ್ ಹುಡುಗಿರಾ ಅಥವಾ ನಿಮ್ ಸೈಡ್ ಹುಡುಗಿರಾ ಅಥವಾ ಮಂಗಳೂರು ಕಡೆ ಹುಡುಗಿರಾ? ನಮ್ ಸೈಡ್ ಹುಡುಗಿ ನಿಮ್ ಸೈಡ್ ಹುಡುಗಿ ಅಂತೇನಿಲ್ಲ, ಕನ್ನಡದ ಹುಡುಗಿ. ಹೇಗಿರ್ಬೇಕು ಗಿಲ್ಲಿ ಅವ್ರ ಹುಡುಗಿ ಹಂಗಿರ್ಬೇಕು ಅಂದ್ರೆ ಅದೇ ನಾನು ಎಲ್ಲ ಕಡೆ ಹೇಳ್ತೀನಿ, ನಮ್ಮ ಮಕ ಮನ್ಸು ಎರಡೂ ಚೆನ್ನಾಗಿರ್ಬೇಕು. ಸಿಕ್ಕಿಲ್ಲ ಅನ್ಕೊಂಡು ಏನು ನೋಡ್ಬೇಕು. ಫಸ್ಟ್ ಫಿಕ್ಸ್ ಆಗ್ಬೇಕು, ಮದುವೆ ಐತೀನಿ ಅಂತ ನೋಡ್ಬೇಕು. ಎಲ್ಲ ಪ್ರೊಸೆಸ್ಗಳು. ನಿಮಗೆ ಮದುವೆ ಆಗೈತಾ? ಇಲ್ಲ ತಾನೆ? ಅದಕ್ಕೆ ಮತ್ತೆ ಹೌದಾ, ಗೊತ್ತಾಯ್ತು, ನೋಡ್ದೆ. ಅದೆಲ್ಲ ಸಡನ್ ಆಗಿ ಆಗೋದಲ್ಲ ಮೇಡಮ್ ಅದು. ಬಟ್ ನಿಮ್ ಫ್ಯಾನ್ಸ್ ಆಸೆ ನಂಗಾರೆ ನೀವು ಈಡೇರ್ಸಲ್ಲ. ಏನು ಇಲ್ಲ, ಇದು ಹೇಳಿ ನೀವು. ಓಕೆ, ನಿಮ್ ಫ್ಯಾನ್ಸ್ ಆಸೆ ಏನಪ್ಪಾ ಅಂತಂದ್ರೆ ಕಾವ್ಯ ಅವರು ಹಾಗೆ ಗಿಲ್ಲಿ ಅವರು ಮದುವೆ ಆಗ್ಬೇಕು ಅಂತ. ಇದಾಗುತ್ತಾ? ಅದೇ, ಅದು ಒಳ್ಳೆ ಸ್ನೇಹಿತರಾಗಿದ್ದೀವಿ. ಅಯ್ಯೋ ಇದು ಯಾಕಣ ಅಲ್ಲಿ ನೋಡ ಕೊಯ್ಯ ಅಂತ. ಒಳ್ಳೆ ಸ್ನೇಹಿತರಾಗಿರ್ತೀವಿ. ಆ ಥರ ಏನು ಪ್ಲಾನ್ ಇಲ್ಲ ಮೇಡಮ್, ಮದುವೆ ಆಗಿದ್ವಿ ಆ ಥರ ಏನಿಲ್ಲ.